ಆತ್ಮೀಯರೇ, ನಿಮ್ಮ ಮಹಾವೀರ್ ಮಾಡುವ ವಂದನೆಗಳು. ದಿನಕ್ಕೊಂದು ಕತೆ ಮಾಲಿಕೆಯಲ್ಲಿ ಇಂದು ಪ್ರಯತ್ನಿಸುತ್ತೇನೆ. ಈ ಸನ್ನಿವೇಶವನ್ನು ಕಲ್ಪಿಸಿಕೊಳ್ಳಿ. ನಿಮಗೆ ನಿಮ್ಮ ಮನೆಯವರು ಇಂದು ಸಂಜೆ 6 ಗಂಟೆಗೆ ಮನೆಗೆ ಬನ್ನಿ ಎನ್ನುತ್ತಾರೆ. ನೀವು ನಾನು 6 ಗಂಟೆಗೆ ಬರಲು ಪ್ರಯತ್ನಿಸುತ್ತೇನೆ ಎನ್ನುತ್ತೀರಿ. ಸಂಜೆ ನೀವು 6 ಗಂಟೆಗೆ ಬರುತ್ತೀರಿ ಅಥವಾ ಬರುವುದಿಲ್ಲ. ಬಾರದಿದ್ದರೆ ಆಗ ನಾನೇನು ಮಾಡಲಿ, ಬರಬೇಕೆಂದು ಬಹಳ ಪ್ರಯತ್ನಿಸಿದೆ ಆದರೆ ಸಾಧ್ಯವಾಗಲಿಲ್ಲ ಎನ್ನುತ್ತೀರಿ. ನಿಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ನೀವೇ ಹೇಳಿದ ಪ್ರಯತ್ನಿಸುತ್ತೇನೆ ಎಂಬ ಪದ ನಿಮಗೆ ಅವಕಾಶ ಕಲ್ಪಿಸಿಕೊಡುತ್ತದೆ. ನೀವು ನಿಜವಾಗಿಯೂ ಸಭ್ಯರಾಗಿದ್ದರೆ ನೀವು 6 ಗಂಟೆಗೆ ಬರುತ್ತಿದ್ದೀರಿ. ಬಹಳ ಪ್ರಯತ್ನಿಸಿದೆ ಆದರೆ ಸಾಧ್ಯವಾಗಲಿಲ್ಲ ಎನ್ನುತ್ತಿರಲಿಲ್ಲ. ಇದು ಪ್ರತಿ ಸಂಸಾರದಲ್ಲಿ ನಡೆಯುವ ಸಾಮಾನ್ಯ ಘಟನೆ. ಆದರೆ ಇದು ಆಫೀಸ್ನಲ್ಲೂ, ವ್ಯವಹಾರ ಸ್ಥಳದಲ್ಲೂ, ಧಾರ್ಮಿಕ ಕ್ಷೇತ್ರದಲ್ಲೂ ನಡೆಯುತ್ತಿರಬಹುದು. ಗುರುಗಳು, ಮುಕ್ತಿ ಮಾರ್ಗದಲ್ಲಿರುವವರು ಹೀಗೆ ಪ್ರಯತ್ನಿಸುತ್ತೇನೆ ಎಂದರೆ ಅವರಿಗೆ ಮುಕ್ತಿ ಸಿಗುವುದಿಲ್ಲ ಎಂದು ಹೇಳುತ್ತಾರೆ. ಒಂದು ಕತೆ ಹೀಗಿದೆ. ಒಬ್ಬ ಗುರುಗಳ ಬಳಿ ಶಿಷ್ಯನಿದ್ದ. ಆತನಿಗೆ ಯಾವ ಸಾಧನೆಯನ್ನು ತೋರಿಸಿಕೊಟ್ಟರೂ ಆತ ಅದನ್ನು ಮಾಡಲು ಪ್ರಯತ್ನಿಸುತ್ತೇನೆ ಎನ್ನುತ್ತಿದ್ದ, ಆದರೆ ಮಾಡುತ್ತಿರಲಿಲ್ಲ. ಆತನ ದುರಭ್ಯಾಸವನ್ನು ಹೇಗೆ ಬಿಡಿಸುವುದೆಂದು ಗುರುಗಳು ಚಿಂತಿಸುತ್ತಿದ್ದರು. ಒಮ್ಮೆ ಆತನನ್ನು ಬಳಿಗೆ ಕರೆದು ತಮ್ಮ ಕರವಸ್ತ್ರವನ್ನು ಕೆಳಗೆ ಬೀಳಿಸಿ ಅದನ್ನು ಎತ್ತುಕೊಡಲು ಪ್ರಯತ್ನಿಸು ಎಂದರು. ಶಿಷ್ಯ ತಕ್ಷಣ ಕೆಳಗೆ ಬಿದ್ದ ಕರವಸ್ತ್ರವನ್ನು ಎತ್ತಿಕೊಟ್ಟ. ಗುರುಗಳು ಮತ್ತೆ ಕರವಸ್ತ್ರವನ್ನು ಕೆಳಗೆ ಬೀಳಿಸಿ ನನ್ನ ಕರವಸ್ತ್ರವನ್ನು ಎತ್ತಿಕೊಡಲು ಪ್ರಯತ್ನಿಸು ಎಂದರು. ಶಿಷ್ಯ ಅದನ್ನು ಎತ್ತಿ ಗುರುಗಳಿಗೆ ಕೊಟ್ಟ. ಅವರು ಮತ್ತೆ ಅದನ್ನು ಬೀಳಿಸಿದರು. ಅದನ್ನು ಎತ್ತಿಕೊಡಲು ಪ್ರಯತ್ನಿಸು ಎಂದರು. ಆತ ಬಗ್ಗಿ ಅದನ್ನು ಎತ್ತಿಕೊಟ್ಟ. ಹೀಗೆ 6 ಬಾರಿ ನಡೆಯಿತು. 7ನೇ ಬಾರಿ ಅದನ್ನು ಕೆಳಕ್ಕೆ ಬೀಳಿಸುವ ಗುರುಗಳು, ನನ್ನ ಮಾತುಗಳನ್ನು ನೀನು ಗಮನವಿಟ್ಟು ಕೇಳುತ್ತಿಲ್ಲ. ನಾನು ಅದನ್ನು ಎತ್ತಿಕೊಡಲು ಪ್ರಯತ್ನಿಸು ಎನ್ನುತ್ತಿದ್ದೇನೆಯೇ ಹೊರತು ಎತ್ತಿಕೊಡು ಎಂದು ಹೇಳುತ್ತಿಲ್ಲ ಎಂದಾಗ ಶಿಷ್ಯನಿಗೆ ಗುರುಗಳು ಒಂದು ಅಸಂಬದ್ಧ ಮಾತನ್ನು ಹೇಳುತ್ತಿದ್ದಾರೆಂದು ಅರ್ಥವಾಯಿತು. ಏಕೆಂದರೆ ಕರವಸ್ತ್ರವನ್ನು ಎತ್ತಿಕೊಡಬಹುದು ಅಥವಾ ಎತ್ತಿಕೊಡದೇ ಇರಬಹುದು, ಆದರೆ ಕೇವಲ ಪ್ರಯತ್ನಿಸಲು ಹೇಗೆ ಸಾಧ್ಯ? ಆಗ ಆತ ಗಟ್ಟಿಯಾಗಿ ನಕ್ಕು, ನನಗೆ ಈಗ ನಿಮ್ಮ ಮಾತು ಅರ್ಥವಾಯಿತು, ಧನ್ಯವಾದಗಳು ಎಂದ. ಗುರುಗಳು ಜೋರಾಗಿ ನಕ್ಕು, ಇದನ್ನು ನೆನಪಿನಲ್ಲಿಟ್ಟುಕೋ, ಎಂದು ಪ್ರಯತ್ನ ಮಾಡುತ್ತೇನೆನ್ನಬೇಡ. ನಿನಗೆ ಕೊಟ್ಟ ಕೆಲಸವನ್ನು ಮಾಡು ಅಥವಾ ಮಾಡಬೇಡ, ಆದರೆ ಪ್ರಯತ್ನ ಮಾಡುತ್ತೇನೆಂದು ಹೇಳಬೇಡ. ಶಿಷ್ಯ ಅಂದು ಅಮೂಲ್ಯವಾದ ಪಾಠವನ್ನು ಕಲಿತ. ಮತ್ತೆ ಮುಂದೆಂದೂ ಏನಾದರೂ ಕೆಲಸ ಕೊಟ್ಟಾಗ ಪ್ರಯತ್ನಿಸುತ್ತೇನೆ ಎನ್ನುತ್ತಿರಲಿಲ್ಲ, ಮಾಡಿ ಮುಗಿಸುತ್ತಿದ್ದ. ಈ ಕಥೆಗಳಿಂದ ನಾವು ಪಾಠ ಕಲಿಯಬಹುದು. ನಮಗೂ ಪ್ರಯತ್ನಿಸುತ್ತೇನೆ ಎಂದು ಹೇಳುವ ಹವ್ಯಾಸವಿದ್ದರೆ ಇಂದಿನಿಂದಲೇ ಈ ಹವ್ಯಾಸವನ್ನು ಬಿಡಬಹುದು. ಅದರ ಬದಲು ಮಾಡುತ್ತೇನೆ ಎಂದು ಹೇಳಬಹುದು, ಮಾಡಿ ಮುಗಿಸಬಹುದು.